ಮಾಳದರ್ಶಿ ಹಬ್ಬ ಮುಂದಿತ್ತು ಸರ. ಒಂದು ವಾರ ಫುಲ್ ಕೆಲಸ ಮಾಡಿದ್ದು ಸರ. ಅವತ್ತು ಸೋಮವಾರ ದಿವಸ ಅತ್ಯಾರ ರೊಕ್ಕ ಕೊಂಡು ಸರ್ 1,000 ರೂಪಾಯಿ 2,000 ಇಟ್ಕೊಂಡ. ಆಮೇಲೆ ಬೆಳಗ್ಗೆ ಎದ್ದಕ್ಕಿನ 9 ಗಂಟೆಗೆ ಬೈಕ್ ಹತ್ಕೊಂಡು ಸ್ಟಾಕ್ ಕೇಕ್ ಅದ ಅರ್ಬಿ ಎಲ್ಲ ಹೊಸ ಉಟ್ಕೊಂಡ. ಆಮೇಲೆ ಎಲ್ಲಿ ಹೋಗ್ಯಪ್ಪ ಅಂದ್ರೆ ಇಲ್ಲ ನಾ ತೊಗರ್ಸಿಗೆ ಹೋಗಿ ಬರ್ತೀನಿ ಅಂದ. ನೀ ಎಲ್ಲೇ ಹಂಗೆ ಹೋಗ್ಯಪ್ಪ ತೊಗರ್ಸಿಗೆ ಅಲ್ಲಿಗೆ ಹೋಗಿ ಕೆಲ್ಸಕ್ಕಾರ ಹೋದಂಗಲ್ಲ ಅಂತ ನಾ ಹೇಳಿದೆ. ಆನಂತರ ತೊಗರ್ಸಿ ಬಂದವ ಬೈಕ್ ಇಟ್ಟು ಅದು ಎಲ್ಲಿ ಹೋಗ್ಯಾನಂತ ನಮಗೆ ಗೊತ್ತನೇ ಆಗಲಿಲ್ಲ ಸರ್. ಎಲ್ಲಿ ಹೋಗ್ಯಾನಂತ ಗೊತ್ತಾಗಲಿಲ್ಲ. ಅಲ್ಲಿ ಅವನ ಫೋನ್ ಮಾಡಿ ಸಂಜೆ ಮಠ ನೋಡಿ ಆಮೇಲೆ ಇಲ್ಲಿ ತಮ್ಮ ಬೈಕನ್ನ ಇಟ್ಟಾನಂತ ತಗೋ ಹೋಗು ಯವ್ವ ಎಲ್ಲಿ ಹೋಗ್ಯಾನ ಬರ್ತಾನೆ ಸಾಯಂಕಾಲ ಬರ್ತಾನೆ ಯಾವಾಗ ಬರ್ತಾನೆ ಮತ್ತು ಟೈಲರ್ ಹೇಳ್ಯಾನ ಬೈಕ್ ತಗೋ ಹೋಗ್ರಿ ಯಾವಾರ ಒಂದು ಚಾವಿ ಇದ್ರೆ ನಿಮ್ಮ ಹತ್ರ ಅವನ್ನ ತಂದಿಟ್ಟು ಹೋಗೋಣ ಅಂತ ಹೇಳಿದ ಸರ್. ಹೇಳಿಕೆ ನಾನು ತಂದಿನ ಕಳಿಸಿದ್ದು ಸರ್ ತೊಗರ್ಸಿಗೆ. ಆಮೇಲೆ ಅವ್ನು ಟೈಲರ್ ಆದವನ ಬೈಕ್ ತಂದು ಇಟ್ಟು ಮನೆಗೆ ಒಪ್ಪಿಸಿ ಹೋದ. ಆಮೇಲೆ ಇವತ್ತು ಬರ್ತಾನೆ ಬಿಡು ನಾಳೆ ಬರ್ತಾನೆ ಬಿಡು ಇವತ್ತು ಬರ್ತಾನೆ ಬಿಡು ಎಲ್ಲೇ ದುಡಿಯಾಕೆ ಹೋಗ್ಯಾನ ಬಿಡು ಅಂತೇಳಿ ನಾವು ತಿಳ್ಕೊಂಡು ಸರ್. ಆಮೇಲೆ 1 ತಿಂಗಳು ಆದರೂ ಬರಲಿಲ್ಲ. ಏನಲ್ಲೇ ತಮ್ಮ ಯಾಕೆ ಬರಲಿಲ್ಲ ನೀನಾರ ಫೋನ್ ಮಾಡಿ ಕೇಳಲ್ಲ ನಮಗಂತೂ ಚುಚ್ಚಾಪ್ ಅಂತ ಬರೋಕತ್ತೈತಿ ಅಂದೆ. ಆಮೇಲೆ ಬರ್ತಾನೆ ಬಿಡ ಬೈ ನೀ ಯಾಕೆ ಮಾಡ್ತೀವಿ ಬರ್ತಾನೆ ಬಿಡ ಬೈ ನೀ ಯಾಕೆ ಮಾಡ್ತೀವಿ ಅವ್ನು ಹೆಣ್ಣು ಹುಡುಗಿ ನಾನು ಮಾಡ್ತೀಯಪ್ಪ. ಇವತ್ತಿನ ಕಾಲದಾಗ ಹೆಣ್ಣು ಹುಡ್ರು ಹೋಗಿ ಬೇಕಾದಂಗೆ ಬರ್ತಾರೆ. ಇವತ್ತಿನ ಕಾಲದಾಗ ನೀನು ಹಿಂಗೆ ಮಾಡ್ತೀಯಲ್ಲ ಅಂತ ನಮಗೆ ಗುರ್ಗೆ ಹಾಕಿದ. ಬಿಡು ಮತ್ತು ಅವನ ಹೇಳಿದಾಗ ಬಿಡು ಅಂತೇಳಿ ನಾವು ಅಂದ್ವಿ. ಆಮೇಲೆ ಮಂದಿ ಬ್ಯಾಗೆಲ್ಲ ಹಿಂಗೆ ಬರಲಿಲ್ಲ ಅಂತ ಅಳ್ತಾನೆ ಇದ್ದೆ. ಬಿಡವ ಬರ್ತಾನೆ ನೀ ಯಾಕೆ ಮಾಡ್ತೀವಿ ಏನು ಹೆಣ್ಣು ಹುಡುಗಿ ಅಂತ ನನಗೆ ಭಾಳ ಸುಧಾರಿಸಿದ್ರು ಒಳಕತ್ತಿದ್ಗೂ ಭಾಳ ಸುಧಾರಿಸಿದ್ರು ಸರ್. ಆಮೇಲೆ ಬರಲಿಲ್ಲ ಬಿಡು ಹಬ್ಬಕ್ಕಾರ ಬರ್ತಾನಂತ ನಾವು ಮಾಡಿದ್ವಿ ಸರ್. ಆಮೇಲೆ ಅವನ ಚಿಕನ್ ತಂದಾನ ಹಬ್ಬ ಮಾಡ್ಸ್ಯಾನ. ಈ ಮಾರ್ದರ್ಶಿ ಹಬ್ಬ ಸರ್. ಮಾರ್ದರ್ಶಿ ಹಬ್ಬ ಅವನ ಚಿಕನ್ ತಂದು ಅವನ ಗಿಂಡು ನಮ್ಮನ್ನು ಕರ್ಕೊಂಡು ಊಟ ಮಾಡಿ ಹೋಗ್ಯಾಂತಾರೆ. ಮತ್ತು ಅವನ ಭಾವನೆ ಹೆಂಗೆ ತಿಳ್ಕೊಬೇಕು ಸರ್. ಅವ್ನ ಭಾವನೆನ ತಿಳ್ಕೊಂಡಿಲ್ಲ ನಾವು. ಆಮೇಲೆ ಬಿಡು ಹಬ್ಬಕ್ಕೆ ಬರ್ತಾನ ಅಂದಕ್ಕಿನ ಅವ್ನು ಹಬ್ಬಕ್ಕೂ ಬರ್ಲಂಗೆ ಅದಕ್ಕಿನ ತಿರುಗಿ ಕಂಪ್ಲೀಟಾರ ಕೊಡೋಣ ಬರ್ರಿ ಅಂಥೇಳಿ ಊರನ್ನರ್ನ ಕರ್ಕೊಂಡು ಕಂಪ್ಲೀಟ್ ಕೊಟ್ಟಿವಿ ಸರ್. ಊರನ್ನರ್ ಕಂಪ್ಲೀಟ್ ಕೊಟ್ಟಕಿನ ಆಮೇಲೆ ಅವನು ಕರ್ಕೊಬಂದ್ವಿ. ಅವನು ಎಲ್ಲರನ್ನೂ ಕರ್ಕೊಬಂದು ನಮ್ಮ ಕಳ್ಳುಬಳ್ಳಿ ಕರ್ಕೊಂಡು ಒಟ್ಟರನ್ನು ಕೊಟ್ಟು ಕಂಪ್ಲೀಟ್ ಅವ್ನ ಕೈಗೆ ಕೊಡ್ಸೇವ್ರಿ ಸರ್. ಅವ್ನ ಕಡೆಗೆ ಕೊಟ್ಟಕಿನ ಅದ ಪೊಲೀಸರು ಏನು ಸರ್ ಏನು ಗಮನ ತಗೊಂಡಿಲ್ಲ 2 ತಿಂಗಳಾಯ್ತು ನಾವು ಹೆಂಗೆ ಊಟ ಮಾಡೋಣ ಸರಿ ನಾವು ಹೆಂಗೆ ಬದುಕ್ಬೇಕು ಸರಿ ಅಂತ ಭಾಳ ಇದರಿಂದ ಮಾಡಿದ್ವಿ. ಇಲ್ಲಮ್ಮ ಆ ಫೋನ್ ಆಗಿಂದ ಒಂದು ಸ್ವಲ್ಪ ತಡ ಹಾಕೈತಿ ಮಾಡ್ತೇವೆ ನಿನಗೇನು ತೊಂದರೆ ಆಗಲ್ಲ ಮಾಡ್ತೇವೆ ಅಂಥೇಳಿ ಅನ್ಕೊತಾನೆ ಇದ್ರಿ. ಒಬ್ಬರನ್ನ ಹಿಡ್ಕೊಂಡು ತಮ್ಮ ಹೋಗಿ ಬರಮ್ಮ ಅಂತ ಅನ್ಕೊತಾನೆ ಇದ್ದೆ. ಹೋಗೋಣ ದೊಡವ ನೀನು ಟೆನ್ಷನ್ ತಗೋಬೇಡ ಅವ್ರು ಹೇಳ್ತಾರೆ ಪೊಲೀಸರು ಹೇಳಿದಾಗ ಹೋಗೋಣ ಅಂಥೇಳಿ ಅದಾದಮೇಲೆ ಹೋದ್ಮೇಲೆ ಲಾಸ್ಟಿಗೆ ಅದು ಫೋನ್ ನಂಬರ್ ಸಿಕ್ಕ ಮೇಲೆ ನಮ್ಮನ್ನು ಕರ್ಸಿದ್ಮೇಲೆ ಒಳಗೆ ಹಾಕೀವಿ ಅಂತ ಅದಕ್ಕಿಂತ ನಾವು ಹೋದ್ವಿ. ನಾವೇನು ಹೋಗಕ್ಕೆ ಹೋಗಲಿಲ್ಲ ರೀ. ಒಳಗೆ ಹಾಕಲಿ ಗೊತ್ತಾಕತ್ತೆ ಅವನಿಗೆ. ಮತ್ತು ನಮಗೆ ಫೋನ್ ಅಂಕತ್ರ ಸಿಕ್ಕತಿ ಅಂದಾಗ ಅದಕ್ಕೆ ಲಾಸ್ಟ್ ನಂಬರ್ ಸಿಕ್ಕತಿ ಅಂದಾಗ ಅವ್ನು ಹಿಡಿದು ಒಳಗೆ ಹಾಕಿದ್ಮೇಲೆ ನಮಗೆ ಗೊತ್ತಾತು ರೀ. ನಾವು ಒಳಗೆ ಹಾಕಿದ್ರು ಹೋಗಲಿಲ್ಲ ಸರ್. ಅದು ಮಲ್ತೇಶಿನ ಏನಾಗಬೇಕು ಮಗ ಆಗ್ಬೇಕು ರೀ. ಯಾರಿಗೆ ನಂಗೆ ರೀ ಅವನಿಗೆ ಸತ್ತನಿಗೆ ಸಣ್ಣ ಮಗ ಆಗ್ಬೇಕು ರೀ. ಇವನ ದೊಡ್ಡ ಮಗ ಅವನ ಸಣ್ಣ ಮಗ. ಆಮೇಲೆ ಒಳಗೆ ಹಾಕಿದಕ್ಕಿನ ನಮಗೆ ಅವ್ನು ಕೊಂದಾನು ಅನ್ನೋದ ಭಾವನೆ ಇಲ್ಲ ರೀ. ಎಲ್ಲೇ ಒಂದು ಕಡೆಗೆ ಇಟ್ಟಾನ ಅದಕ್ಕೆ ಹಂಗೆ ಹಾಕ್ಯಾರ ಬಿಡೋ ಸಿಗ್ತಾನೆ ನನ್ನ ಮಗ ಸಿಗ್ತಾನೆ ಅನ್ನೋದ ಭಾವನೆ ರೀ. ಆಮೇಲೆ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ಅದು ಇಲ್ಲ ಕೊಲೆ ಮಾಡೀನಿ ಹಿಂಗೆಲ್ಲ ಹಂಗೆ ಮಾಡೀನಿ ಅಂಥೇಳಿ ಮತ್ತು ಅವು ಹೆಂಡತಿ ಕಡೆಯವ್ರು ಏನು ಕೊಳ್ಳುಬಳ್ಳಿ ಹೋಗ್ಯಾರಲ್ರಿ ಅವ್ರ ಕಡೆಯಿಂದನ ಬಂದು ಸುದ್ದಿ ಬಂದಕ್ಕಿನ ನಾವು ಇನ್ನೂ ಹೋಗಲಿಲ್ಲ. ಅವ್ರು ಕರೆಸಿದ್ರು ಅವ್ರು ಹೋದಾರ ನೀ ಬಾ ಅಂತ. ನಾ ಪೊಲೀಸರು ಹೇಳೋವರೆಗೆ ನಾ ಬರೋಲ್ಲ. ಪೊಲೀಸರು ನಾನು ಕರಿಬೇಕು. ನಾನು ಕರೆದಾಗ ನಾ ಬರ್ತೀನಿ ಅಂಥೇಳಿ ನಾ ಹೇಳ್ಕೊಂಡು ಸಾಯಂಕಾಲ ಹೋದಿವಿ ರೀ. ಆಮೇಲೆ ಅವರು ನಮ್ಮಿದ್ರಿಗೇನು ಹೇಳಲಿಲ್ಲ. ಗೌರಮ್ಮನ ಕರ್ಕೊಬಾ ಅಂದಾಗ ಪಂಚಾಯತ್ಗೆ ಇಟ್ಟಿದ್ರಲ್ಲ ಏನಂತ ಪಂಚಾಯತ್ಗೆ ಇಟ್ಟಿದ್ರು ಅಂತ ಹೇಳಿದ್ರಿ. ಇಲ್ಲ ಅಣ್ಣ ತಮ್ಮ ಅತಿಗಿನ ಅಂದಾಗ ಅವರು ಅವ್ರಿಗೆ ಗಂಡಿಲ್ಲ ನನಗೂ ಹೆಣ್ಣಿಲ್ಲ ಆದರೂ ಅಣ್ಣ ತಂಗಿ ಆಗಿ ನಡ್ಕೊಂಡ್ರೆ ಸರ ನಾವು ಮುಂದಿಂದೇನು ಅಷ್ಟು ಅನುಭವ ನಮ್ಗೆ ಬರಲಿಲ್ಲ. ಆದರೂ ನಾವು ನೋಡಿಲ್ಲ ಕಣ್ಣಾಗ. ಇಬ್ಬರು ಒಂದೇ ಮನೆಯಾಗ ಇದ್ದರೂ ನಾವು ಏನು ಅಂತ ಅವ್ರ ಮೇಲೆ ನಾವು ದ್ರೋಹ ಬಗೆಯೋದು ಸರಿಯಲ್ಲ ಅಂತ ನಾ ಅಂದ್ರಿ ಸರ್ ಅಂದೆ. ಆಮೇಲೆ ನೀವು ಹೊರಗೆ ಹೋಗಮ್ಮ ಅಂದರು. ಆಮೇಲೆ ಇವರು ಹೆಣ್ಣಿನ ಕಡೆಯವ್ರು ಏನದಾರಲ್ಲ ಅವ್ರ ಕಡೆಯವ್ರು ಆಮೇಲೆ ನನಗೆ ಏನು ಮಾಡಿದರು ಆಗಾದಂತೂ ಆತವ ಸತ್ತ ನೀನಾರ ಪೊಲೀಸ್ರ ಕಾಲು ಬಿದ್ದು ಇವನ್ನಾರ ನೀನು ಇಟ್ಗ ಮಗನ್ನ ಅಂತ ಹೇಳಿದರು. ನಾನು ಹಿಂದಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಸರ್. ಅಷ್ಟು ಕೇಳಿದಕ್ಕೆನ ಆಮೇಲೆ ಬಿದ್ದಕ್ಕೆನ ಅವರು ನೀರು ತಟ್ಟಿ ಎತ್ತಿದ್ರು. ಆಮೇಲೆ ತಿರುಗಿ ಅದು ಮತ್ತು ಆಕಿನ ಒಳಗೆ ಹಾಕಿದ್ರು. ಆಮೇಲೆ ಅವ್ರವ್ರು ಬಿಡ್ಸ್ಕೊಂಡು ಅವ್ರವ್ರು ಹೋದರು. ನಮ್ಮ ಮನೆ ನಾವು ಹೋದ್ವಿ ಸರ್. ಯಾವ ವಿಚಾರಕ್ಕೆ ಏನಾದರೂ ಹೊಡೆದಾಕಿದ್ದೇನೆ ಅಥವಾ ಏನೋ ಈ ಥರ ಕೊಲೆ ಮಾಡಿದ್ದೇನೆ ಅಂತ ಅಂದ್ಬಿಟ್ಟು ಏನಾದರೂ ಹೇಳಿದಾರೆ? ಅವ್ನು 2 ತಿಂಗಳಿಂದ ಹಿಂದೆ ನನ್ನ ಹೆಂಡತಿ ಫೋನ್ ಮಾಡವ ಅನ್ನೋದು ಅಷ್ಟೇ ಹೇಳಿದ ಸರ್. 2 ತಿಂಗಳಿಂದ ಹಿಂದೆ ಅಷ್ಟೇ ಫೋನ್ ಮಾಡಿದ್ದ. 2 ವರ್ಷದ ಹಿಂದೆ ಮಾಡಿದ್ದು ಅವ ಕಚ್ಚಿಟ್ಕೊಂಡಾನು ಅಂತ ನಮಗೆ ತಿಳಿಲಿಲ್ಲ ರೀ. ಪೊಲೀಸರ ಇದ್ರಿಗೆ ಅದು ಮುಖಾಂತರ ಹೇಳಿನಿ ಸರ್. ಮಗ ಹೆಂಡ್ತಿಗೆ ಸರ್.
ಹೆಂಡ್ತಿಗೆ ನಮ್ಮ ತಮ್ಮ ಫೋನ್ ಮಾಡಿದ್ದ 2 ವರ್ಷದ ಹಿಂದೆ. ಅಷ್ಟೊಂದು ಅನುಭವ ಇದ್ದದಿಲ್ಲ ರೀ. ಅವ್ನ ಹರ್ತಕ್ಕೆ ಅವದಂತಮ್ಮ ಮದುವೆ ಆಗ್ಯಾನ, ಅವ್ನದೇನು ಆರಾಮದಾನ. ನಮ್ಮ ಹರ್ತಕ್ಕೆ ನಾವಿದ್ದು ಸರ್. ನಮಗೆ ದುಡ್ದು ಪಡೆದು ಹಾಕ್ಯಂತ ನಾವು ಅವ್ನು ನೋಡ್ಕ್ಯಂತ ನಮ್ಮ ಸಂಪರ್ಕನ ಇದ್ದದ್ದಿಲ್ಲ ಸರ್. ಅಲ್ಲೇ ಇದ್ದ, ಅಲ್ಲ ಮಾತ್ರನೇ ಇದ್ದ. ಆಗಿದ್ದಿಲ್ಲ ರೀ, ತೋಟದಾಗ ಬಂದು ಇಲ್ಲಿ ದೊಡ್ಡ ಮಗ ಇಲ್ಲಿ ತೋಟದಾಗ ಸೊಪ್ಪೆಟ್ಟಾಗಿದ್ನಲ್ಲ ರೀ. 5-6 ವರ್ಷದ ಮಟನೂ ಇಲ್ಲೇ ಇದ್ದೆ. 5-6 ವರ್ಷ ಏನು ಸರ್ ಇಲ್ಲ ಅದು ಶಿವಮೊಗ್ಗದಾರ ಸಾವುಕಾರಕ್ಕೆ ಒಬ್ಬನೇ ಇದ್ದೀನಿ ಸರ್. ಇಲ್ಲಿ ಹೆಂಡ್ತಿ ತುಡ್ನೂರದ್ದು ಮಕ್ಳು ಕಟ್ಕೊಂಡು ಇಲ್ಲೇ ಇದ್ದೀನಿ ಸರ್. ತೋಟದಾಗ ರೀ ಸರ್. ಇಲ್ಲ ರೀ, ನಮ್ಮ ಹತ್ರನೇ ಇಲ್ಲ ರೀ. ಮದುವೆ ಆಗೈತಿ ಅಂದ್ರೆ ಅವ್ನ ಕುಟುಂಬ ಅವ್ನಿಗೆ ಬಿಟ್ಟೇವಿ ರೀ. ಇಲ್ಲೇ ಇದ್ದೀನಿ ರೀ. ತಮ್ಮ ನಮ್ಮ ಹತ್ರ ಇದ್ದೀನಿ ರೀ. ಅವ್ನು ಮದುವೆ ಆಗಿಲ್ಲ, ನಮ್ಮ ಹತ್ರ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ವಿ. ಬೈಕ್ ಕೊಡಿಸಿದೆ, ಮೊಬೈಲ್ ಕೊಡಿಸಿದೆ. ಒಂದೆಳ್ಳೆ ದುಡಿಲಿದ್ರು ನಾವು ನೋಡ್ಕೊಂಡು ಚೆಂದಾಗಿ ನೋಡ್ಕೊಂಡು ಅವ್ನು ಒಂದು ಮದುವೆ ಮಾಡ್ಬೇಕು, ಇವಂದು ಒಂದು ದಾರಿ ಮಾಡ್ಕೋಬೇಕು. ನಮಗೆ ಅವನು ನೋಡ್ಲಿದ್ರು ಚಿಂತೆ ಇಲ್ಲ. ಒಟ್ಟು ಅವ್ನು ಮದುವೆನಾರ ಮಾಡಿ ಕೈಬಿಟ್ರೆ ಸಂತೋಷ ಆಗಿರ್ತಾನೆ. ಅವನೇನು ಬರಕ್ಕೆ ನಾವು ಇವತ್ತಿಗೆ ಹೆಚ್ಚಿಲ್ಲ ರೀ. ಗೌಂಡಿ ಕೆಲ್ಸಕ್ಕೆ ಹೋಗದ್ದ, ಕಲ್ಲು ಕೆಲ್ಸಕ್ಕೆ ಹೋಗದ್ದ. ಒಟ್ಟು ಯಾವ್ದಾರ ಇದ್ದರೂ ನಾವು ಅವನಂತೂ ಇಲ್ಲಿಗೆ ಬಂದಿಲ್ಲ. ಏನು ಕೆಲಸ ಮಾಡ್ಕೊಂಡಿದ್ದ ಸತ್ತವನ ಟೈಲರ್ ಮಾಡ್ತಿದ್ದ. ಎಲ್ಲದ ದಂಧೆನೂ ಮಾಡ್ಯಾನ ರೀ. ಇಲ್ಲಿ ಒಂದು ದಂಧೆ ಮಾಡಿಲ್ಲ ಅಂದ್ರೆ ನಾವು ಏನೋ ಅವ್ನು ಫೋನ್ ಹಚ್ಚಕ್ಕೆ ಹೋಗಿದ್ದಿಲ್ಲ. ಒಂದು ಅಕ್ಕಿ ಬಂದ್ರೆ ಒಂದು ಹೆಬ್ಬಟ್ಟಿಗೆ ತಂದು ದಾಖಲೆ ಇಲ್ಲರಿ. ಅವ್ನು ತಗೊಂಡು ಏನು ಮಾಡೋಣ, ನಮ್ಮ ಸಣ್ಣ ಮಗನ ಇಟ್ಕೊಂಡು ನಾವು ಹೊಟ್ಟೆ ಹೊರ್ಕೋಣ ಅಂತ ನಾವು ಅವನು ಇದನ್ನ ಬಿಟ್ಟಿದ್ದೀವಿ ರೀ. ಸಂಗತಿನ ಬಿಟ್ಟಿದ್ದೀವಿ ರೀ. ಮಾಡೋಕ್ಕದ ಅದು 2 ವರ್ಷದ್ದು ಅಂತ ಹೇಳಿದ್ನಲ್ಲ ಸರ್. ಅವ್ನು ಹೆಂಡತಿ ಫೋನ್ ಮಾಡಿದ್ದಂತ ಓಡಾಡ್ತಿದ್ರಿ. ಆಮೇಲೆ ಹಂಗೆ ಇದು ಮಾಡಿದ್ಮೇಲೆ ಸರ ಅವ್ವ ಅಪ್ಪ ಅನ್ಕೊಂಡು ಸಂಪರ್ಕ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು. ಆಮೇಲೆ ಹೆಂಡತಿ ತಂದಿಟ್ಟ, ಆಮೇಲೆ ಮಕ್ಕಳು ತಂದಿಟ್ಟ. ಆಮೇಲೆ ಊರನ್ನಾರೆಲ್ಲ ಮುದುಕ ಒಬ್ಬರ ಸಾಯ್ತಾರೆ. ಅವರು ಮಕ್ಕಳನ್ನಾರ ನೋಡ್ಕೊಂಡು ಅವ್ರಿಗೆ ಭಾವನೆ ಇಲ್ಲ, ಯಾರಿಗೂ ಭಾವನೆ ಇಲ್ಲ. ಮಕ್ಕಳು ತಂದಿಟ್ಟ, ಮೊಮ್ಮಕ್ಕಳು ತಂದಿಟ್ಟ. ನಮಗೆ ಮಕ್ಕಳು ನೋಡ್ಕೊಂಡಾರ ಬದುಕ್ರಿ ನೀವು ಅಂತೇಳಿ 4 ಮಂದಿ ಬಂದಿಡ ಇರಪ್ಪ ಮಕ್ಕಳನ್ನ ಅಂತ ತಂದಿಟ್ರು. ಏನು ರೀ ಅಂದ್ರೆ ಅವನು ಓಡಾಡ್ತದ ಅಂದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ನಾ ಕೆಲ್ಸಕ್ಕೆ ಹೋಗ್ತಾನೆ ಅನ್ನೋದು ಮಕ್ಕಳಿಗೆ. ನಾವು ಕೆಲ್ಸಕ್ಕೆ ಹೋಗ್ತಾನೆ, ಅಮ್ಮನ ಜೊತೆಗಿರಿ, ಅಜ್ಜನ ಜೊತೆಗಿರಿ, ಇಲ್ಲೇ ನೋಡ್ಕೊಂತ ಇರ್ರಿ, ನಾ ಸಾಲಿ ಸೇರಿಸ್ತಾನೆ ಅಂತ ಅನ್ಕೊಂತ ಹಂಗೆ ಓಡಾಡ್ಕೊಂತ ದೂರ ಇದ್ನ್ರಿ. ಆದರೂ 3 ದಿವಸ ನಮಗೆ ಯಾವುದೋ ಅನುಮಾನ ಬರೋಂಥದ್ದು ಇದ್ದದಿಲ್ಲ ರೀ. ಊಟ ಮಾಡ್ಯಾನಿತ್ತೇವು, ಎಲ್ಲ ಮಾಡ್ಯಾನ, ಎಲ್ಲ ಮಾಡ್ಕೊಂತಾನೆ ಇದ್ದ. ಹೆಂಡ್ತಿ ಆದರೂ ಹಿಂಗೆ ಆಗಿಬಿಟ್ಟತಿ. ಊರನ್ನಾರಾದರೂ ಕೇಳಿದ್ರು ಏನು ನಂಗೆ ಗೊತ್ತೇನ ಇಲ್ಲ ಅಂತ ಸಾಕ್ಷಿ ಇಲ್ಲ ಹೊರ್ತು ಹಿಂಗೆ ಆಗಿಬಿಟ್ಟತಿ, ಹಿಂಗೆ ಮಾಡಿಬಿಟ್ಟವಿ, ಹಿಂಗೆ ಮುಟ್ಟಿಬಿಟ್ಟೇವಿ ಅಂತ ಏನು ದರೊಂದು ಏನು ಭಯ ಬಿಡಲಿಲ್ಲ ಸರ್. ಸುಳಿವು ಕೊಡಲಿಲ್ಲ ಸರ್. ನನ್ನ ಕೊಟ್ಟಾಗ ಊಟ ಮಾಡ್ಯಾಳ, ಇಷ್ಟು ಜಾಸ್ತಿ 3 ದಿವಸ ಅಡುಗೆ ಮಾಡ್ಯಾಳ, ಊಟಕ್ಕೆ ನೀಡ್ಯಾಳ. ಮಕ್ಕಳಿಗೆ ಗೊತ್ತೈತಿ ಅಂತ ಹೇಳಿದ್ರು ಸರ್. ಗೊತ್ತಿದ್ರು ಆಕೆ ಬಾಯಿ ಬಿಡಲಿಲ್ಲ. ನಾನು ಅಲ್ಲಿ ಹೋಗಿದ್ದೆ, ನಾ ಇಲ್ಲಿ ಹೋಗಿದ್ದೆ, ಗಾರ್ಮೆಂಟ್ಸ್ ಹೋಗಿದ್ದೆ. ಅದೇ ಇವತ್ತು ಹುಗ್ದದ್ದು ತೆಗಿತಾ ಇದಾರಲ್ರಿ. ಹುಗ್ದದ್ದು ತೆಗೆದು ನಾವು ಮೂಳಿ ಆದರೂ ಕೊಡ್ತೇವೆ. ನಿಮ್ಮ ಊರಿಗೆ ಹೋಗಿ ದಪ್ಪನ ಮಾಡಿ ನೀವೇನು ಮಾಡೋಕೆ ಕರ್ತೇವೋ ಮಾಡಿರಿ, ಕಾರ್ಯ ಮಾಡಿರಿ. ಮತ್ತು ಅದನ್ನ ಮಾಡೋ ಮಟ್ಟ ಏನೂ ಮಾಡೋಕೆ ಬರಗಲ್ರಿ ಸರ್. ಅದು ಮುಳಿನಾರ ನೋಡಿರಿ ಅಂತೇಳಿ ಏನು. ಮತ್ತು ಮುಳಿ ನೋಡಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಅಲ್ರಿ. ಯಾವಾಗ ಹೆಣ ನೋಡಿದ್ರೆ ಏನಿತ್ತ, ಮತ್ತು ಏನು ಕಾಣ್ಲಂಗೆ ಮಾಡಿಬಿಟ್ಟ. 3 ತಿಂಗಳು ತುಂಬಿ 4 ಬಿತ್ತರಿ. ಅದು ಸೋಮವಾರ ಅಲ್ರಿ. ಗೌರಮ್ಮ ರೀ. ಶಿಕ್ಷೆ ಆಗಲೇಬೇಕು ರೀ. ನನ್ನ ಮಗನ ನಾವು ತೆಗ್ದಾನ ಅಂದಾಗ ಅವ್ನು ಶಿಕ್ಷೆ ಆಗ್ಬೇಕ್ರಿ. ನಾವು ಅವ್ನ ಮೇಲೆ ಹೇಳೋಷ್ಟು ಇದು ಇದ್ದದ್ದಿಲ್ಲ, ಆಸೆ ಇದ್ದದ್ದಿಲ್ಲ. ಬಿಡು ಅವ್ನ ಹೆಂಡ್ರು ಅವ್ನ ಮಕ್ಕಳು ಇವನ ಮೇಲೆ ನಾವು ಆಸೆ ಇಟ್ಕೊಂಡು ಇವನ ಮೇಲೆ ನಾವು ಇದು ಮಾಡೋದ್ರಿ. ನಮಗೆ ಆಸೆ ಅಂದ್ರೆ ಅಷ್ಟು ಆಸೆ ಇಟ್ಕೊಂಡಿದ್ವಿ. ಅವ್ನು ಒಂದೆಳೆ ದುಡಿಲಿ, ಒಂದೆಳೆ ಮನೆಯಾಗಿರಲಿ, ಮನ್ಯಾಗ ಅದಾನಲ್ಲ ಅನ್ನೋದು ನಾವು ಚಂದ ನೋಡಿದ್ವಿ. ಅಷ್ಟು ಚಂದ ಇದ್ದ ಅವನು. ಅಷ್ಟು ಚಂದವನ್ನ ಅವ್ನು ಹೆಂಗೆ ಕೊಂದದ್ದಾನೋ, ಹೆಂಗೆ ಮಾಡಿದ್ದಾನೋ. ನಾ ಹಿಂಗೆ ಮಾಡ್ಯಾನಿ, ನಾ ಹಿಂಗೆ ಮುಟ್ಟೇನಿ, ಹಿಂಗೆ ಇದೊಂದು ಎಳೆ ಆಗಿಬಿಡ್ತು ಯವ್ವ ಅನ್ನೋದನ್ನ ಅವ್ನಿಗೆ ಭಾವನೆನ ಬರಲಿಲ್ಲಲ್ಲ ಸರ. ಏನು ಮಾಡ್ಬೇಕು, ಕರುಣೆ ಇಲ್ಲರಿ. ಒಟ್ಟು ಕೇಳಿದ್ರು ಹಿಂಗೆ ಹೇಳೋದು, ಬರ್ತಾನೆ ತಗೊಳ್ಬೇನಿ, ಏನರ ಒಂದು ಮಾತು ಹೇಳ್ತಾನೆ ಅನ್ನೋದ ನಮ್ಗೆ ಆಸೆ. ಬರೇ ತಮ್ಮನ್ನು ಕಂಪ್ಲೀಟ್ ಕೊಟ್ಟಾನ ಸರಿ, ಬಾರ್ಲೆ ಹೋಗೋಣ, ಏನು ಹೇಳಿದ್ರೆ ಸ್ಟೇಷನಿಗೆ ಹೋಗೋಣ, ಬರ್ತಾನೆ ತಗ, ನಾ ಫೋನ್ ಮಾಡ್ಯಾನ ತಗ. ಸುಳ್ಳೆ ನಮಗೆ ಅದು. ಒಂದು ಸಣ್ಣದು ಒಂದು ಫೋನ್ ಇಟ್ಕೊಂಡ್ರಿ ನಾವ ಮುದ್ಕೆ ತಗೊಂಡು ದಾರಿ ತಪ್ಸನ್ರಿ. ದಾರಿ ತಪ್ಸೋದು ಫೋನ್ ಇದ್ದದಕ್ಕೆ ನಮಗೆ ಏನಾರ ಒಂದು ನಮಗೆ ಗೊತ್ತಾಗೋದು. ಇಲ್ಲರೂ ಗೊತ್ತಾಗೋದಲ್ಲ. ಯಾರು ನಮಗೆ ಮಾಡೋಕೆ ಬರಲಿದ್ರು ಮತ್ತೊಬ್ಬರ ಕೈಯಾಗೆ ನೀವು ಫೋನ್ ಮಾಡಿಕೊಡು, ಅವ್ರಿಗೆ ಫೋನ್ ಮಾಡಿಕೊಡು, ಹುಡುಗಗೆ ಫೋನ್. ಒಟ್ಟು ಅವ್ನು ಬಿಟ್ಟು ನಾವು ಫೋನ್ ನಾವು ಬರ್ಲಿದ್ರು ಮತ್ತೊಬ್ಬರ ಕೈಯಾಗ ಮಾಡಿಸ್ಕೊಂಡು ಅದಾನು ಬರ್ತಾನೆ. ಯಾಕಾರ ಗೌಂಡಿ ಕೆಲ್ಸಕ್ಕೆ ಹೋಗಿ ಬರ್ಲಿದ್ರು ತಡ ಆದರೂ ಯಾಕೆ ತಮ್ಮ ಬರಲೇ ಇಲ್ಲ ಮಡ್ಡಿ ಕಲಿಸಿದ್ರೆ ಅದಕ್ಕೆ ಲೇಟ್ ಆಗತ್ತಾಗ. ಇಲ್ಲಿ ತೊಗರಿ ಸಿಗೋದೇನು ತಗ ಬರ್ತದೇನು, ನೀ ಇದು ಮಾಡಬೇಡ ಅಂತೇಳಿ ಹಂಗಾಗಿ ಹೇಳೋನೇ ಹೊರತು ರೀ.
ಇವತ್ತಿಗೆ ನಮ್ಮನ್ನು ಹಿಡ್ಕೊಂಡು ಹೊಡೆಯೋದು, ನ್ಯಾಯ ಮಾಡೋದು, ನಿಗದಿ ಮಾಡೋದು ಏನು ದರ ಒಂದು ಮಾಡಲಿಲ್ಲ ರೀ. ಅವ್ನ ಕೈ ಅವನ್ನ ಭಾಳ ಆಸೆ ಇಟ್ಕೊಂಡು ನಾವು ಈ ಥರ ಮಾಡ್ತಾನೆ ಅನ್ನೋದು ಭಾವನೆ ಬರಲಿಲ್ಲ ರೀ. ಇಲ್ಲರು ನಾವು ಇಷ್ಟನ್ಗೇನೆ ಏನು ಮಾಡೋದು, ಊರನ್ನರ್ನಾರು ಕರ್ಕೊಂಬಂದು ಹಿಂಗೆಲ್ಲ ಹಿಂಗೆ ಏನು ಅಂತ ಕೇಳ್ತಿದ್ವಿ ರೀ. ಏನು ನಾವು ಊರನ್ನರಿಗೆ ಪತ್ತು ಇಡಲಿಲ್ಲ, ಏನೂ ಇಡಲಿಲ್ಲ. ಉಂಡ ತಿಂದ ಎಲ್ಲ ಮನ್ಯಾಗೂ ಮಾಡ್ಯಾನ. ಹಂಗೆ ಹೋಗೋದು ಬೈಕ್ ತಗೊಂಡು ಹೋಗೋದು, ಬೈಕ್ ತಗೊಂಡು ಬರೋದು, ನಾವೇ ಕೊಡಿಸಿ ನಾವೇ ಇದು ಮಾಡ್ಯವ್ರು ಬೈಕ್ ಮಾತ್ರ. ಆನವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಣ್ಣನೇ ತಮ್ಮನ್ನು ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ. ಇದರಲ್ಲಿ ಮಾಲ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಅಣ್ಣ, ಸುಮಾರು 32 ವಯಸ್ಸು ಈತನಿಗೆ. ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು 28 ವಯಸ್ಸು, ಆತನ ಕೊಲೆ ಮಾಡಿರ್ತಾನೆ. ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು, ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ. ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ, ಆತಂದು ಇಲ್ಲೀಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ. ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ, ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು, ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು. ಅದಾದ ನಂತರ ಏನಾಗಿರುತ್ತೆ, ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಸೊ ಇವನು ಎಷ್ಟು ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು 1.5-2 ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ. ಇಲ್ಲ ಯಾರೋ ಒಬ್ಬರು ಸ್ವಾಮೀಜಿ ಇದ್ದಾರೆ, ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಬೇಗ ಮದುವೆ ಆಗುತ್ತಂತೆ ಅಂತ ಹೇಳಿ ಒಂದು ದಿನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ. ಅದಾದಮೇಲೆ ಮರುದಿನ ಮತ್ತೊಂದು ಸಲ ಹೋಗಿ ಇಲ್ಲ ಸ್ವಾಮೀಜಿ ಮತ್ತೊಂದು ಪೂಜೆ ಮಾಡಲಿಕ್ಕೆ ಅಂತಂದು ಹೇಳಿದ್ದಾರೆ ಅಂತ ಹೇಳಿ ಸೊರಬ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಮೀನಿಗೆ ಕರ್ಕೊಂಡು ಹೋಗ್ತಾನೆ. ಮಂಜುನಾಥ್ ಅನ್ನೋ ಒಬ್ಬ ವ್ಯಕ್ತಿಯ ಜಮೀನದು. ಸೊ ಅವರು ಬೆಂಗಳೂರಿನಲ್ಲಿರ್ತಾರೆ, ಇದು ಖಾಲಿ ಇರುತ್ತೆ ಯಾವಾಗಲೂ. ಸೊ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲ ನಾನು ಪೂಜೆ ಮಾಡಬೇಕು, ಅಂದರೆ ಫಾಲೋ ಅಪ್ ಪೂಜೆ ಹೇಳಿದ್ದಾರೆ ಸ್ವಾಮಿಗಳು. ಸೊ ಆ ಪೂಜೆ ಮಾಡ್ತು ಅಂತಂದರೆ ಬೇಗ ಮದುವೆ ಆಗುತ್ತಂತೆ ನಿನಗೆ ಅಂತಂದು ಹೇಳಿ ಅವನ ಕೈನೆಲ್ಲನೂ ಕೂಡ ಒಂದು ಮರ ಇರುತ್ತೆ, ಅದಕ್ಕೆ ಕಟ್ಟಾಕ್ತಾನೆ, ಕಾಲನ್ನು ಕೂಡ ಕಟ್ಟಾಕ್ತಾನೆ. ಆಮೇಲೆ ಆತನಿಗೆ ಚೆನ್ನಾಗಿ ಕುಡಿಸ್ತಾನೆ, ಯಾರು ವಿಕ್ಟಿಮ್ ಇದ್ದಾನೆ ಆತನಿಗೆ ಕುಡಿಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನಿಂಬೆಹಣ್ಣನ್ನೆಲ್ಲ ಕೈಗೆ ಕೊಟ್ಟು, ಯಾವಾಗ ಇವನು ಸ್ವಲ್ಪ ಇಂಟಾಕ್ಸಿಕೇಟ್ ಆಗ್ತಾನೆ ಆವಾಗ ಅವನನ್ನು ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಪಿಟ್ಟನ್ನು ಡಿಗ್ ಮಾಡಿಟ್ಟಿರ್ತಾನೆ 2 ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು. ಸೊ ಆ ಪಿಟ್ಟಲ್ಲಿ ಇವನ ಬಾಡಿನ ಹಾಕಿ ಒಂದು ಅರ್ಧ ಮಣ್ಣನ್ನು ಮುಚ್ಚಿಬಿಟ್ಟು ಅವತ್ತು ನೈಟು ಹೊರಟಿರ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದಿಬ್ಬರು ಲೇಬರರ್ಸ್ನ ಕರ್ಕೊಂಡು ಬಂದು ಇಲ್ಲ ಏನೋ ಜಮೀನು ಕೆಲಸ ಇದೆ ಅಂತ ಹೇಳಿ ಮಿಕ್ಕಿದ್ದು ಪಿಟ್ ಏನು ಫಿಲಪ್ ಆಗಬೇಕು ಅದನ್ನು ಕೂಡ ಮುಚ್ಚಿಬಿಟ್ಟು ಸ್ಟೇಷನಿಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸ್ತಾನೆ. ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ರೆಗ್ಯುಲರಾಗಿ ಸ್ಟೇಷನ್ಗೂ ಕೂಡ ಬಂದು ಎಲ್ಲಿ ನಮ್ಮ ತಮ್ಮ ಇನ್ನೂ ಸಿಗಲಿಲ್ಲ, ಭಾಳ ಪ್ರೀತಿಯಿಂದ ಅವನನ್ನು ನೋಡ್ಕೊಂಡಿದ್ವಿ, ಅವನಿಗೆ ಮದುವೆ ಮಾಡಬೇಕು ಅಂತಂದು ಭಾಳ ಆಸೆ ಇಟ್ಕೊಂಡಿದ್ವಿ ಅಂತೆಲ್ಲನೂ ಕೂಡ ಸಾಕಷ್ಟು ಕಟ್ಟುಕತೆಗಳನ್ನೂ ಕೂಡ ಅವನು ಸ್ಟೇಷನ್ ಮುಂದೆ ಹೇಳಿರ್ತಾನೆ. ಸೊ ನಮ್ಮ PSI ಮತ್ತು ಇನ್ಸ್ಪೆಕ್ಟ್ರು ಆ್ಯಂಡ್ DYSP ಕೇಶವ್ ಅವರು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಅವನೇ ಯಾರು ವಿಕ್ಟಿಮ್ ಅಂತ, ಅಂದರೆ ವಿಕ್ಟಿಮನ್ನ ಜೊತೆಗೆ ನಾನು ಇರ್ತೀನಿ ಅಥವಾ ಅವನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸ್ವಂತ ಅಣ್ಣನೇ ಈ ಕೊಲೆ ಮಾಡಿ ಬಾಡಿನ ಹೂತಾಕಿರ್ತಾನೆ. ಅವನ್ನ ಅರೆಸ್ಟು ಕೂಡ ಮಾಡಾಗಿದೆ, ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. ಹೌದು ಅಂತ ಇವನು ಹೇಳೋದು ಆರೋಪಿ. ಅದೊಂದೇ ಇಲ್ಲ, ಅದೇನು ಬೇರೆ ಕಂಡು ಬಂದಿಲ್ಲ, ತನಿಖೆ ಮಾಡಿ ನೋಡ್ತೀವಿ. ಸೊ ಇನ್ವೆಸ್ಟಿಗೇಷನ್ ಗುಡ್ ಸರ್. 1.5 ತಿಂಗಳ ನಂತರ ಪ್ರಕರಣ ಪತ್ತೆ. ಹೌದು ಗೊತ್ತಾಗಿದ್ದು ಹೇಳಿದ್ದೀನಿ ಆಗಲೇ, ಐ ಟೋಲ್ಡ್. ಅಲ್ಲ ಸರ್, 1.5 ತಿಂಗಳ ನಂತರ ಪ್ರಕರಣ ಪತ್ತೆ ಆಗಿದೆ. ಅಲ್ಲ ಅದು ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ. ಐ ಟೋಲ್ಡ್. ಹಾಂ.